ಬೆಳೆಯುತ್ತಿರುವ ವಿಟ್ಲದ ಹಿರಿಮೆಗೆ ಇಲ್ಲಿನ ಶಿಕ್ಷಣ ಸಂಸ್ಥೆಗಳು ವಿವಿಧ ಸಾಧನೆಗಳ ಮೂಲಕ ಗರಿಮೆಯನ್ನು ತಂದಿದೆ. ಇದೀಗ ವಿಟ್ಲದ ಹಿರಿಮೆಗೆ ಇನ್ನೊಂದು ಗರಿಮೆ ಎಂಬಂತೆ ವಿಠ್ಠಲ್ ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗ್ತಿದ್ದಾರೆ. ವಿಠ್ಠಲ್ ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರು ದಿವಂಗತ LN ಕೂಡೂರು ಅವರ ಕನಸನ್ನ ಈ ಶಾಲೆಯ ವಿದ್ಯಾರ್ಥಿಗಳು ನನಸಾಗಿಸಿದ ಬಗ್ಗೆ ಹೇಗೆಂಬುದನ್ನು ನೋಡ್ಕೊಂಡು ಬರೋಣ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಇರುವಂಥದ್ದು ವಿಟ್ಲದ ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ. ನಮ್ಮ ವಿಟ್ಲದ ಹಿರಿಮೆಗೆ ಇನ್ನೊಂದು ಗರಿಮೆ ಎಂಬಂತೆ ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಇಂದು ರಾಷ್ಟ್ರೀಯ ಮಟ್ಟದ ಒಂದು ಪ್ರಾಜೆಕ್ಟ್ ಯೋಜನೆಗೆ ಇವತ್ತು ಆಯ್ಕೆಯಾಗಿರುವಂಥದ್ದು. ಆರ್ಡಿನೋ ನ್ಯಾನೋ ಶಿಕ್ಷಣ ಸಂಸ್ಥೆ ಸಹಯೋಗದೊಂದಿಗೆ ಆಯೋಜಿಸಿದಂತಹ 2025ನೇ ಸಾಲಿನ ಇನ್ನೋವೇಷನ್ ಲೀಗ್ನ ಯೋಜನಾ ಸ್ಪರ್ಧೆಯಲ್ಲಿ ನಮ್ಮ ವಿಟ್ಲದ ಜೆಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಒಟ್ಟು 6 ತಂಡಗಳು 16 ಜನ ವಿದ್ಯಾರ್ಥಿಗಳು ಈ ಒಂದು ಯೋಜನೆಗೆ ಆಯ್ಕೆಗೊಂಡಿದ್ದಾರೆ. ಕಂಗ್ರಾಚುಲೇಷನ್, ರಾಷ್ಟ್ರೀಯ ಮಟ್ಟಕ್ಕೆ ನೀವು ಆಯ್ಕೆಯಾಗಿದ್ದೀರಿ. ನೀವು ಮಾಡಿದಂತಹ ಪ್ರಾಜೆಕ್ಟ್ ಯಾವುದು, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ನಮ್ಮದು ಹಾರ್ಟ್ ಡಿಟೆಕ್ಷನ್ ವಾಚ್. ಇದರದ್ದು ಒಂದು ಅರೌಂಡ್ 1600 ಕಾಸ್ಟ್ ಅಲ್ಲಾಗಿದೆ. ಇದು ಮುಂದಿನ ದಿನಗಳಲ್ಲಿ ಬಹಳ ಉಪಯೋಗಕ್ಕೆ ಬರಬಹುದು. ಎಲ್ಲರ ಮನೆಯಲ್ಲಿ ಶುಗರ್ ಟೆಸ್ಟಿಂಗ್ ಮೆಷಿನ್, BP ಮೆಷಿನ್ ಇದ್ದ ಹಾಗೆ ಇದೊಂದು ಹಾರ್ಟ್ ಡಿಟೆಕ್ಷನ್ ವಾಚ್ ಕೂಡ ತಯಾರಿಸಿದ್ದು ಬೇರೆಯವರಿಗೆ ಅಂದರೆ ದೊಡ್ಡ ವಯಸ್ಸಿನವರಿಗೆಲ್ಲ ಹೆಲ್ಪ್ ಆಗ್ಬೋದಂತ. ಯಾವ ರೀತಿಯಾಗಿ ಅಂದರೆ ಇದಕ್ಕೆ ನೀವು ತಯಾರಿ ಮಾಡಿಕೊಂಡ್ರಿ? ಇದಕ್ಕೆ ಸೆನ್ಸರ್ಸ್ ಯೂಸ್ ಮಾಡಿದ್ದೇವೆ. ಸೆನ್ಸರ್ಸ್, ಅಲ್ಗಾರಿಥಮ್ಸ್ ಮತ್ತು ಕೋಡನ್ನು ನಾವು ChatGPT ಅಸಿಸ್ಟೆಂಟಿಂದ ತಗೊಂಡಿದ್ದೀವಿ. ಓಕೆ, ನಾಡಿದ್ದು 1 ತಾರೀಕಿಗೆ ಡೆಲ್ಲಿಗೆ ಹೋಗ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಉಂಟು? ತುಂಬ ಖುಷಿ ಫೀಲ್ ಆಗ್ತಾ ಉಂಟು. ಯಾಕಂದರೆ ಅಲ್ಲಿ ಹೋಗೋದು ಹೇಗೆ ದೊಡ್ಡ ವಿಷಯವೇ, ಹಾಗೆ ಅಲ್ಲಿ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಬರ್ತಾರೆ, ಅವರೊಟ್ಟಿಗೆ ನೋಡಿ ಕಲಿಬೋದು ಅಲ್ವಾ. ಎಸ್, ಕಂಗ್ರ್ಯಾಚುಲೇಷನ್. ಅಲ್ಲೂ ಕೂಡ ನೀವು ವಿನ್ ಆಗಿ ಬರುವಂತಹ ಭಾಗ್ಯ ನಿಮಗೆ ಸಿಗ್ಲಿ ಅಂತ ಹೇಳಿ. ಪ್ರಾಜೆಕ್ಟ್ ಇಸ್ ಹಾರ್ಟ್ ಡಿಟೆಕ್ಷನ್ ವಾಚ್. Our project is more like a regular smart watch, but inside it there is a powerful technology working non-stop to track heart rate, oxygen level and body temperature. We have also used internet for that with the help of mobile phone, and the cost of our project is around 1600. Heart attack detection watch. It detects the heart attack before it comes. So it detects the heart attack when it is in a first stage. It also uses in a health monitoring. It's also used as in a educational purposes for engineering and all. And it may be small like a wristwatch, but it is worth in thousands. ಎಲ್ಲರಿಗೂ ನಮಸ್ಕಾರ. ವಿಟ್ಲ ಜೆಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕವಾದಂಥ ರೊಬೋಟಿಕ್ ತಂತ್ರಜ್ಞಾನದ ಬಗ್ಗೆ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಕಳೆದ ಶೈಕ್ಷಣಿಕ ವರ್ಷದಿಂದ ನಮ್ಮ ಆಡಳಿತ ಮಂಡಳಿ ಇಲ್ಲಿ ಒಂದು ರೊಬೋಟಿಕ್ ಲ್ಯಾಬನ್ನು ನಾವು ಸ್ಥಾಪಿಸಿದ್ದೇವೆ. ಅದಕ್ಕೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಗಳನ್ನು ಕೂಡ ಒದಗಿಸಿಕೊಟ್ಟಿದೆ. ಹಾಗೆ ಪರಿಣತರಾದಂಥ ಶಿಕ್ಷಕಿಯನ್ನು ಕೂಡ ನಿಯೋಜನೆ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಸ್ವಲ್ಪ ಹೊಸತನವನ್ನು, ಆವಿಷ್ಕಾರಗಳನ್ನು ಉತ್ತೇಜಿಸುವಂಥ ದೃಷ್ಟಿಯಿಂದ ಕಂಪನಿ ಕಡೆಯಿಂದ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ, ಪ್ರಾಜೆಕ್ಟ್ಗಳನ್ನು ಮಾಡುವಂಥ ಒಂದು ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ನಮ್ಮ ಶಿಕ್ಷಕಿ ನಮ್ಮ ಮಕ್ಕಳಿಗೆ ವಿಶೇಷ ತರಬೇತಿಯನ್ನು ಕೊಟ್ಟು ಒಳ್ಳೆಯ ಹೊಸ ಆವಿಷ್ಕಾರದ ಮಾದರಿಗಳನ್ನು ಸಿದ್ಧಪಡಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 6 ತಂಡಗಳು, ಒಟ್ಟು 18 ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಕೂಡ ಆಯ್ಕೆಯಾಗಿದ್ದಾರೆ. ಇದರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ನಾಳ್ದು ಆಗಸ್ಟ್ 2ನೇ ತಾರೀಕಿಗೆ ನವದೆಹಲಿಯಲ್ಲಿ ನಡೆಯುವಂಥ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಈಗ ಸಿದ್ಧರಾಗಿದ್ದಾರೆ. ವಿಶೇಷವಾಗಿ ನಮ್ಮ 6 ತಂಡಗಳು 6 ಹೊಸ ಆವಿಷ್ಕಾರಗಳನ್ನು ಹೋಲುವಂಥ ಮಾದರಿಗಳನ್ನು ತಯಾರಿಸಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಮತ್ತು ಮುಂದೊಂದು ದಿನ ಬಹುಶಃ ಈ ಯಾವುದಾದರೂ ಮಾದರಿಗಳು ಮುಂದೆ ಸಮಾಜಕ್ಕೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಬರಬಹುದು ಎನ್ನುವಂಥ ನಿರೀಕ್ಷೆ ಕೂಡ ನಮಗೆ ಇದೆ. ಹಾಗೆ ಈ
ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ, ಅವರನ್ನು ತರಬೇತುಗೊಳಿಸಿದಂಥ ಶಿಕ್ಷಕಿಗೆ, ಅವರನ್ನು ಉತ್ತೇಜಿಸುವಂಥ ಎಲ್ಲ ರೀತಿಯ ಸಹಕಾರ ನೀಡುವಂಥ ಹೆತ್ತವರಿಗೆ ವಿಶೇಷವಾಗಿ, ಯಾಕೆಂದರೆ ನಾಳ್ದು ಸ್ಪರ್ಧೆಗೆ ಕಳಿಸ್ಲಿಕ್ಕೆ ಕೂಡ ಹೆತ್ತವರು ಒಳ್ಳೆಯ ಒಲವನ್ನು ತೋರಿಸಿ ಅವರು ನಮ್ಮ ಜೊತೆಗಿದ್ದಾರೆ. ಕೆಲವರು ಹೆತ್ತವರು ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಮಕ್ಕಳಿಗೆ ಕೂಡ ಎಲ್ಲ ರೀತಿಯ ಶುಭವನ್ನು, ಯಶಸ್ಸನ್ನು ಹಾರೈಸ್ತಾ ಇವರು ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಈ ಮಾದರಿಗಳು ಆಯ್ಕೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಏನ್ ತಯಾರಿಸಿದ್ದೀರಿ? ಸೌಂಡ್ ಸೆನ್ಸರ್ ರೋಬೋ. ಓಕೆ, ಏನು? ಸೌಂಡ್ ಸೆನ್ಸರ್ ರೋಬೋ. ಸೌಂಡ್ ಸೆನ್ಸರ್ ರೋಬೋ. ಯಾವ ರೀತಿಯಾಗಿ ಇದಕ್ಕೆ ನೀವು ತಯಾರಿಯನ್ನ ಮಾಡ್ಕೊಂಡಿದ್ದೀರಿ? ಇದು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡೋದು. ಕನೆಕ್ಟ್ ಆಯ್ತು. ಈಗ ಕಾನ್ಫಿಗರೇಷನ್ ಮಾಡಬೇಕು. ಓಕೆ, ಫಾರ್ವರ್ಡ್ ಸೆಂಟರ್ ಬಿ ಎಲ್ಲ ಆರ್ ಮತ್ತೆ ಎಸ್. ಇನ್ನಿದು ರಿಮೋಟ್ ಕಂಟ್ರೋಲಲ್ಲಿ ಇದು ಎಂತ ಕಂಟ್ರೋಲ್ ಮಾಡ್ಬೋದು. ಫಾರ್ವರ್ಡ್, ಸ್ಟಾಪ್, ರೈಟ್ ಮತ್ತು ಲೆಫ್ಟ್, ಬ್ಯಾಕ್ವರ್ಡ್, ಮತ್ತು ಇನ್ನು ವಾಯ್ಸ್ ಕಂಟ್ರೋಲ್ ಮಾಡ್ಬೋದು. ಫಾರ್ವರ್ಡ್, ಸ್ಟಾಪ್. Our project is sound sensor robot. We can use this robot in various functions like voice commands, remote controller, and accelerometer. We can, if we modify this robot in little bit modified, we can help the handicaps by because it is wireless and hand free sensor. ಆಸಿಲೇಷನ್ ಮೋಡ್. ಆಸಿಲೇಷನ್ ನಾವು ಮೊಬೈಲನ್ನು ಟಿಲ್ಟ್ ಮಾಡಿದರೆ ಅದು ಮೂವ್ ಆಗಲಿಕ್ಕೆ ಶುರು ಆಗ್ತದೆ. ಮತ್ತು ಗೂಗಲ್ ಅಸಿಸ್ಟೆಂಟಲ್ಲಿ ವಾಯ್ಸ್ ಕಮಾಂಡ್ ನಾವು ಫಾರ್ವರ್ಡ್ ಅಂತ ಹೇಳಿದರೆ ಅದು ಫಾರ್ವರ್ಡ್ ಹೋಗ್ತದೆ, ಸ್ಟಾಪ್ ಹೇಳಿದರೆ ಸ್ಟಾಪ್ ಆಗ್ತದೆ. ರಿಮೋಟ್ ಕಂಟ್ರೋಲಲ್ಲಿ ನಾವು ಮೊಬೈಲಲ್ಲಿ ಫಾರ್ವರ್ಡ್ ಒತ್ತಿದ್ರೆ ಅದು ಸಹ ಮೂವ್ ಆಗಲಿಕ್ಕೆ ಶುರು ಆಗ್ತದೆ. ಎಲ್ಲರಿಗೆ ನಮಸ್ಕಾರ. ನಾವು JC ಶಾಲೆಯ ಎಲ್ಲ ಪ್ರತಿನಿಧಿಗಳು ಇಲ್ಲಿ ಇದ್ದೇವೆ. ಪ್ರಿನ್ಸಿಪಲ್, ನಮ್ಮ ಆಡಳಿತ ಮಂಡಳಿಯವರು, ಮ್ಯಾಮ್, ನಮ್ಮ ರೋಬೋಟಿಕ್ಸ್ ಇನ್ಚಾರ್ಜ್, ಆಸ್ ವೆಲ್ ಅಸ್ ನಮ್ಮ ವೈಸ್ ಪ್ರಿನ್ಸಿಪಲ್ ಮೇಡಮ್. ನಮ್ಮ ಮಕ್ಕಳು ನ್ಯಾಷನಲ್ ಲೆವೆಲಿಗೆ ಈಗ 16 ಮಕ್ಕಳು ಅಲ್ಲಿ ಏನು ನ್ಯಾಷನಲ್ ಲೆವೆಲಿಗೆ ಹೋಗ್ತಾ ಇದ್ದಾರೆ. ಎಸ್, ವಿ ಆರ್ ಆಲ್ ವೆರಿ ಹ್ಯಾಪಿ, ಆಸ್ ವೆಲ್ ಆಸ್ ಆಲ್ ದ ವೆರಿ ಬೆಸ್ಟ್ ಫಾರ್ ದೆಮ್. ನ್ಯಾಷನಲ್ ಅಲ್ಲಿ ಕೂಡ ಒಂದು ಪ್ಲೇಸ್ ಬರಲಿ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಹೋಗ್ತಾ ಇದ್ದೇವೆ. ಸೊ ಆಲ್ ದ ವೆರಿ ಬೆಸ್ಟ್. ಇದರಲ್ಲಿ ಇನ್ನೊಂದು ವಿಷಯ, ನಾವು ಪ್ರೀವಿಯಸ್ ಇಯರ್ ನಮ್ಮ ಕೂಡೂರು ಸರ್ ಇನ್ನೂ ಇಲ್ಲ ಈಗ, ಬಟ್ ಆದರೆ ಅವರ ಏನು ವಿಷನ್ ಇತ್ತು ಅದೀಗ ನಮ್ಮ ಜೊತೆಗೆ ಬರ್ತಾ ಇದೆ. ಅವರು ಒಂದು ಮಾತು ಹೇಳಿದ್ರು, ರೋಬೋಟಿಕ್ಸ್ ಲ್ಯಾಬ್ ಆಗುವಾಗಲೇ ಇದು ನಮ್ಮ ಮಕ್ಕಳು ನ್ಯಾಷನಲ್ ಲೆವೆಲಿಗೆ ಮುಟ್ಟಬೇಕು ಅಂತೇಳಿ. ಸೊ ಮಕ್ಕಳಿಗೆ ನ್ಯಾಷನಲ್ ಲೆವೆಲಿಗೆ ಹೋಗ್ತಾ ಇದ್ದಾರೆ, ಅವರ ಆಸೆ ಈಡೇರಿದೆ. ಹಾಗಾಗಿ ಅದು ಒಂದು ತುಂಬಾ ಒಂದು ಎಮೋಷನಲ್ ಕೂಡ, ಜೊತೆಗೆ ತುಂಬಾ ಒಂದು ಪ್ರೌಡ್ ಫೀಲ್ ಆಗ್ತಾ ಉಂಟು ನಮಗೆಲ್ಲರಿಗೆ. ಸೊ ಹಾಗೆ ಸರ್ ಇಲ್ಲಿ ಒಂದು ಲ್ಯಾಬ್ ಮಾಡುದು ಅಂತ ಹೇಳೋ ಒಂದು ಐಡಿಯಾ ಇಲ್ಲದೆ ಇರ್ತಿದ್ರೆ ಮೇ ಬಿ ನಮಗೆ ಈ ಚಾನ್ಸ್ ಸಿಗ್ತಿರ್ಲಿಲ್ಲೇನೋ. ಹಾಗಾಗಿ ಅವರ ವಿಷನ್ ನಮ್ಮ ಒಟ್ಟಿಗೆ ಇದೆ. ವೆಲ್ ವಾಟರ್ ಕ್ಲೀನರ್. ಎಸ್, ಯಾವ ರೀತಿಯಾದಂತಹ ಮಾದರಿಯನ್ನು ಮಾಡಿದ್ದೀರಿ? ಆಕ್ಚುಲಿ ನಾವು ನಮ್ಗೆ ಇನ್ಸ್ಪಿರೇಷನ್ ಕೊಟ್ಟಿದೆ ಅಂತಂದ್ರೆ, ನಾವು ಈಗ ಡೇ ಟು ಡೇ ಲೈಫ್ ನೋಡುವಾಗ ಪೊಲ್ಯೂಷನ್ ತುಂಬಾ ಆಗ್ತುಂಟು. ಅದಕ್ಕೆ ನಾವೆಂತ ಮಾಡಿದ್ವಿ, ಬೆಸ್ಟ್ ಎಕ್ಸಾಂಪಲ್ ಗಂಗಾ ರಿವರ್, ಹಿಂದೂ ಸಾಂಸ್ಕೃತಿಕ್ ಹೋಲಿ ರಿವರ್. ಅದು ಎಷ್ಟು ಪೊಲ್ಯೂಷನ್ ಆಗ್ತದೆ ಅಂದ್ರೆ ನಮಗೆ ಅದರಿಂದ ಇನ್ಸ್ಪಿರೇಷನ್ ತಗೊಂಡು ನಾವು ಈಗಕ್ಕೆ ಫ್ಲೋಟಿಂಗ್ ವೇಸ್ಟ್ ಅನ್ನು ಕ್ಲೀನ್ ಮಾಡುವ ಯೋಜನೆಯನ್ನು ಪ್ರಾಜೆಕ್ಟ್ ಆಗಿ ಮಾಡಿದ್ದೇವೆ. ಎಸ್, ಇದಕ್ಕೆ ಯಾವ ರೀತಿಯಾದಂತಹ ನೀವು ಒಂದು ತಯಾರಿಯನ್ನ ಮಾಡ್ಕೊಂಡ್ರೆ ಎಷ್ಟು ಟೈಮ್ ಬೇಕಾಯ್ತು? ನಮಗೆ ಒಂದು 3 weeks ಇಂದ ನಾವು ಕಂಪ್ಲೀಟ್ ಮಾಡಿದ್ದೇವೆ ಪ್ರಾಜೆಕ್ಟ್ ಅನ್ನು. ಫಸ್ಟ್ ನಾವು ಅದರ ಬಗ್ಗೆ ಇನ್ಫಾರ್ಮೇಶನ್ಸ್ ತಗೊಂಡು ರಿಸರ್ಚ್ ಮಾಡಿ ಹೇಗೆ ಮಾಡೋದು ಕರೆಕ್ಟ್, ಮತ್ತೆ 2 weeks ಅನ್ನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಇವರಿಬ್ಬರ ಮನೆಯಲ್ಲಿ ನಾವೆಲ್ಲ ಕೂತು ಮಾಡಿದ್ವಿ. ಎಸ್, ಹೌದು. ಹೇಗೆ ಅನಿಸ್ತಾ ಉಂಟು ನಿಮ್ಮ ಪ್ರಾಜೆಕ್ಟ್ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿರುವಂಥದ್ದು? ತುಂಬಾ ಖುಷಿ ಆಗ್ತದೆ. ನಮಗೆ ಇನ್ಸ್ಪಿರೇಷನ್ಸ್ ಕೊಟ್ಟ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್, ಕೂಡೂರು ಸರ್, ಟೀಚರ್ಸ್, ಪ್ಯಾರೆಂಟ್ಸ್, ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಆಪರೇಟ್ ಮಾಡೋದಾದ್ರೆ ನಿಮ್ಮ ಮಾದರಿ
ಸೊ ಇದು ಕನ್ವೇಯರ್ ಬೆಲ್ಟ್. ಇದು ವೇಸ್ಟ್ ಇದನ್ನು ಕಲೆಕ್ಟ್ ಮಾಡಿ ರೇಟ್ ರೆಗೆ ಆಗ್ತದೆ. ಮತ್ತೆ ಕಂಟ್ರೋಲರ್, ಇದು RF ಟ್ರಾನ್ಸ್ಮಿಟರ್, RF ರಿಸೀವರ್ಗೆ ಕಂಟ್ರೋಲ್ ಕೊಡ್ತದೆ. ಹಾಗೆ ಮತ್ತೆ L2988 ಡ್ರೈವರ್, ಮೋಟರ್ ಡ್ರೈವರ್, ಇದು ಅದಕ್ಕೆ ಸಿಗ್ನಲ್ ಕೊಡ್ತದೆ ಮೋಟರಿಗೆ ಹೀಗೆ ಮಾಡಬೇಕಂತ. ಹಾಗೆ ಅಂದ್ರೆ ಇದೀಗ ಪೊಲ್ಯೂಷನ್ ಅನ್ನ ಕಮ್ಮಿ ಮಾಡುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಮಾಡಿದಂತಹ ಪ್ರಾಜೆಕ್ಟ್. ಈ ಒಂದು ಪೊಲ್ಯೂಷನ್ ಇತ್ತೀಚಿನ ದಿನಗಳಲ್ಲಿ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಈ ಒಂದು ಪ್ರಾಜೆಕ್ಟ್ ಅನ್ನೋದು ನಮ್ಮ ದೇಶದ ಎಲ್ಲ ಕಡೆ ಕೂಡ ಯೂಸ್ ಆಗ್ತದೆ ಅಂತ ಹೇಳಿ ಖಂಡಿತವಾಗ್ಲೂ ಹೌದು. ನಿಮ್ಮ ಈ ಒಂದು ಏನು ಪ್ರಾಜೆಕ್ಟ್ ಮಾಡಿದಂತಹ ಈ ಒಂದು ಶ್ರಮಕ್ಕೆ ಖಂಡಿತವಾಗ್ಲೂ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಡೆಲ್ಲಿಗೆ ಹೋಗ್ತಾ ಇರೋದು ಹೇಗೆ ಅನಿಸ್ತಾ ಉಂಟು? ತುಂಬ ಖುಷಿ ಆಗ್ತಾ ಉಂಟು ಮ್ಯಾಮ್. ಎಸ್, ಥ್ಯಾಂಕ್ಸ್. ಯಾರಿಗೆ? ಸರಿಗೆ, ಮ್ಯಾನೇಜ್ಮೆಂಟಿಗೆಲ್ಲ. ಎಸ್, ಓಕೆ, ಥ್ಯಾಂಕ್ ಯು. ನೀವು ಕೂಡ ಹಾಗೆ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಕೂಡ ಸೆಲೆಕ್ಟ್ ಆಗಿ ನೀವು ಮತ್ತಷ್ಟು ನಮ್ಮ ದೇಶದಾದ್ಯಂತ ಇನ್ನಷ್ಟು ಪ್ರಾಜೆಕ್ಟ್ಗಳನ್ನು ನಮಗೆ ನೀಡುವಂತಹ ಒಂದು ವಿಜ್ಞಾನಿಗಳಾಗಿ ಬೆಳೀಲಿ ಅಂತೇಳಿ ಹಾರೈಸಿ. ಎಸ್, ಥ್ಯಾಂಕ್ ಯು. Our project is the electromagnetic crane works with control arm. It is a model crane. It picks up the iron and metallic objects from the surroundings or environment. It helps in dipping the waste materials from the surroundings or our environment. The electromagnetic crane, nowadays it is very useful or in the future, because now in our surroundings there are many water pollutions for some metallic in the surroundings. So this crane we use it for the future or in the surroundings, for also in the construction, industrial processes or shipbuilding, etc. So our project is well water cleaner. The purpose of this is to clean the floating waste in the well water. The goal is to reduce manual cleaning efforts in rural areas and promote hygienic water maintenance. So we have used lithium rechargeable battery as the power source, and two switches control power and conveyor functions. Jumper wire connects the components internally. So this uses of this as we can clean the hostel or school tanks, then very role for educational purpose, then easy to use for everyday practical use, then easy to operate also. So this thing actually has more value than we thought. This project was inspired from the pollution of we see around us. Like the best example, Ganga river. The Hindus' holy Sanskritic river is the most polluted river in India. So we have thought this idea. ಇವತ್ತಿನ ದಿನ ತುಂಬ ತೃಪ್ತಿ ಮತ್ತು ಸಂತೋಷ ಕೊಟ್ಟ ದಿನ. ಯಾಕೆಂದರೆ ನನ್ನ ಯಜಮಾನರು LN ಕೂಡೂರು ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ತುಂಬ ವರ್ಷದಿಂದ, 86-87ನೇ ಇಸ್ವಿಲಿ. ಇವತ್ತು ಅವರ ವಿಷನ್ ಏನಿತ್ತು ಅಂತಂದರೆ, ಬೆಂಗಳೂರು, ಮಂಗಳೂರು ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್ ಏನು ಫೆಸಿಲಿಟೀಸ್ ಮಕ್ಕಳಿಗೆ ಕೊಡ್ತಾರೆ, ಆ ಎಲ್ಲ ಫೆಸಿಲಿಟೀಸ್ ನಮ್ಮ ಹಳ್ಳಿ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಸಿಕ್ಕಬೇಕು. ಇಲ್ಲಿಂದ ಮಕ್ಕಳು ಪೇಟೆಗೆ ಹೋಗುವ ವ್ಯವಸ್ಥೆ ಇರಬಾರ್ದು ಅಂತ ಹೇಳುವ ಅವರದೊಂದು ವಿಷನ್ ಇತ್ತು. ಅದನ್ನು ಅವ್ರು ಬೆಳೆಸ್ತಾ ಈ ಶಾಲೆನ ಹುಟ್ಟಾಕ್ತಾ ಬೆಳೆಸ್ತಾ ಇಷ್ಟು ವರ್ಷ ಬಂದರು. ಅವರು ತೀರಿ ಹೋಗ್ಲಿಕ್ಕೆ ಸ್ವಲ್ಪ ಸಮಯಕ್ಕೆ ಮೊದಲೇ ಅವರು ತುಂಬ ಹಠ ಕಟ್ಟಿ ಅಂತ ಹೇಳಿದ್ರೆ, ನಮ್ಮ ಈ ಶಾಲೆಯಲ್ಲಿ ರೋಬೋಟಿಕ್ಸ್ ಇಂಟ್ರೊಡ್ಯೂಸ್ ಆಗಲೇಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಲೇಬೇಕು ಅಂತ ಹೇಳುವ ಹಠ ಇತ್ತು ಅವರಿಗೆ. ಅವರ ಲಾಸ್ಟ್ ಇದು ಕೆಲಸ ಏನಂತಂದರೆ, ಇಲ್ಲಿ ಈ ಶಾಲೆಯಲ್ಲಿ ರೋಬೋಟಿಕ್ಸ್ನ ಇಂಟ್ರೊಡ್ಯೂಸ್ ಮಾಡುವಂತಹ ವಿಷಯ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಜುಕೇಷನ್ನ ಇಂಟ್ರೊಡ್ಯೂಸ್ ಮಾಡುವ ವಿಷಯ. ಅವರು ಅದನ್ನು ಲಾಸ್ಟ್ ಮೊಮೆಂಟ್ವರೆಗೂ ಅದನ್ನು ಹಠ ಕಟ್ಟಿ ಮಾಡಿದರು. ಅದು ಇವತ್ತು ಫಲ ಕೊಡ್ತಾ ಇದೆ. ಅದು ಅತ್ಯಂತ ಸಂತೋಷ ಕೊಡುವ ಸಮಯ ನಮಗೆ. ಯಾಕಂದರೆ ಅವರ ಆತ್ಮಕ್ಕೆ ಇವತ್ತು ಸರಿಯಾಗಿ ತೃಪ್ತಿ ಸಿಕ್ಕಿರ್ತದೆ. ಇನ್ನೊಂದು, ಇಲ್ಲಿ ಅವರ ವಿಷನನ್ನು ಕ್ಯಾರಿ ಮಾಡಲಿಕ್ಕೆ, ಅಂದರೆ ಮುಂದೆ ನಡೆಸಲಿಕ್ಕೆ ಟೀಚರ್ಸು, ಬೋರ್ಡ್ ಮೆಂಬರ್ಸು, ಪ್ರಿನ್ಸಿಪಲ್ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಆ ವಿಷನನ್ನು ತಗೊಂಡೋಗ್ಲಿಕ್ಕೆ ಅವರು ಇವತ್ತಿಗೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ತುಂಬ ಹೃದಯ ತುಂಬಿ ಬಂತು. ಹಾಗೆ ಮಕ್ಕಳಿಗೂ, ಟೀಚರ್ಸಿಗೆ, ಬೋರ್ಡ್ ಮೆಂಬರ್ಸ್ ಎಲ್ಲರಿಗೂ ಧನ್ಯವಾದ. ಗುಡ್ ಲಕ್ ಆ್ಯಂಡ್ ಬೆಸ್ಟ್ ವಿಶಸ್ನ ಹೇಳಿ. ತಂಡ ಇದೆ ನಮ್ಮದು, ಮಕ್ಕಳದು. ನಿಮ್ಮ ತಂಡದ ಹೆಸರು? ಟೀಮ್ ಇನ್ನೋವೇಟರ್ಸ್. ಇನ್ನೋವೇಟರ್ಸ್ ತಂಡ ಏನು ಮಾಡ್ತಾ ಇದ್ದೀರಿ? ಇದು ಆಕ್ಸಿಡೆಂಟ್ ಪ್ರಿವೆಂಟಿಂಗ್ ಮಿಷನ್. ಅಂದರೆ ದೊಡ್ಡ ವೆಹಿಕಲ್ಸ್ನವರು ರಾತ್ರಿಯೊಡನೆ ಎಲ್ಲ ಟ್ರಾವೆಲ್ ಮಾಡುವಾಗ ಅವರಿಗೆ ನಿದ್ದೆ ಬಂದರೆ ಅದು ಸಡನ್ ಕೆಲವು ಸೆನ್ಸರ್ ಯೂಸ್ ಮಾಡಿ ಸ್ಟಾಪ್ ಆಗುವ ಹಾಗೆ. ಓಕೆ, ಇದನ್ನು ಮಾಡೋದಾದರೆ ಯಾವ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದು? ನಾವು ಇದನ್ನು ಕೆಲವು ಸೆನ್ಸರ್ ಯೂಸ್ ಮಾಡಿದ್ದೇವೆ. ಅದರಿಂದ ಸೌಂಡ್ ಬರ್ತದೆ. ಯಾರು ಡ್ರೈವರ್ನವರು ನಿದ್ದೆ ಇಟ್ಟರೆ ಸೌಂಡ್ ಬರ್ತದೆ, ಬಜರ್. ಅದು ಸೌಂಡ್ ಬಂದಾದ್ಮೇಲೆ
ಇದು ಫುಲ್ ಸಿಸ್ಟಮ್ ಸ್ಟಾಪ್ ಆಗ್ತದೆ ಟ್ರಕ್. ಎಸ್ ವೀಕ್ಷಕರೇ, ಇಲ್ಲಿ ನೋಡ್ಬೋದು ನಾವು ನಮ್ಮ ಏನಂತ ಹೇಳಿದ್ರೆ ದಿನಕ್ಕೆ ಒಂದು ಆಕ್ಸಿಡೆಂಟ್ಗಳು, ವಾಹನ ಅಪಘಾತಗಳು ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ರಾತ್ರಿ ಇಡೀ ಲೋಡ್ ಗಾಡಿಗಳನ್ನ ಚಲಾಯಿಸುವಂತಹ ಚಾಲಕರು ಏನು ನಿದ್ದೆಗೆಟ್ಟಾಗ ಕೆಲವೊಂದು ಗಾಡಿಗಳು ಆಕ್ಸಿಡೆಂಟ್ ಆಗಿ ಅವಘಡಗಳು ಸಂಭವಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಈ ಒಂದು ಮಾದರಿಯನ್ನ ಇಟ್ಕೊಂಡು ಮಾಡಿದಂತಹ ಈ ಒಂದು ಪ್ರಾಜೆಕ್ಟ್ ಏನಂತ ಹೇಳಿದ್ರೆ, ರಾತ್ರಿ ಡ್ರೈವಿಂಗ್ ಮಾಡುವಾಗ ಏನಾದ್ರೂ ನಿದ್ದೆ ಬಂತು ಅಥವಾ ಆಕ್ಸಿಡೆಂಟ್ ಆಗ್ತದೆ ಅಂತ ಎನ್ನುವಂತಹ ಮುನ್ಸೂಚನೆಯನ್ನ ನೀಡೋದಕ್ಕೆ ಈ ಒಂದು ಮಾದರಿ ಇಲ್ಲಿ ತಯಾರಿಸಿದರೆ ತುಂಬಾ ಖುಷಿ ಆಗ್ತಾ ಉಂಟು. ಖಂಡಿತವಾಗ್ಲೂ ಇದು ಎಲ್ಲರಿಗೆ ಕೂಡ ಪ್ರಯೋಜನಕ್ಕೆ ಬರ್ಬೋದು ಅಂತ ಹೇಳ್ತಾ, ಇದಕ್ಕೆ IR ಸೆನ್ಸರ್ ಕನೆಕ್ಟ್ ಆಗಿದೆ. ಈಗ ವೆಹಿಕಲ್ ಓಡ್ತಾ ಉಂಟು, ಕಣ್ಣು ಕ್ಲೋಸ್ ಆಗುವಾಗ ಸೌಂಡ್ ಬರ್ತದೆ, ವೆಹಿಕಲ್ ನಿಲ್ತದೆ ಅಷ್ಟೇ. ಇದಕ್ಕೆ ಯಾವ ರೀತಿಯಾದಂತ ಪ್ರಿಪರೇಷನ್ ಮಾಡಿದ್ರಿ, ಅಂದ್ರೆ ಯಾವ ರೀತಿಯಾಗಿ ಯೋಜನೆ ಅದಕ್ಕೆ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ರಿ? ಈಗ ಆಕ್ಸಿಡೆಂಟ್ ಕೇಸ್ ತುಂಬಾ ಆಗ್ತದಲ್ಲ, ಅದನ್ನು ನೋಡಿ ನಂಗೆ ಒಂದು ಇಂಥ ಪ್ರಾಜೆಕ್ಟ್ ಮಾಡುವಂತ ಆಸಕ್ತಿ ಬಂತು. ಅದಕ್ಕೆ ತಕ್ಕ ನಮಗೆ ಈಗ ಇಲ್ಲಿ ಆಪರ್ಚುನಿಟಿ ಕೂಡ ಸಿಕ್ಕಿದೆ ರೋಬೋಟಿಕ್ ಲ್ಯಾಬ್ ಇಂದ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಒಂದು ಏನಿದೆ ಸೆನ್ಸರ್ ಅನ್ನೋದು ಎಲ್ಲ ವಾಹನಗಳಲ್ಲಿ ಅಳವಡಿಸುವಂತಹ ಒಂದು ಯೋಜನೆ ಬರಬೇಕು. ಈ ಮೂಲಕ ನೀವು ಈ ರೀತಿಯಾಗಿ ಒಂದು ಅಪಘಾತಗಳನ್ನ ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳುವುದನ್ನ ನೀವು ಈ ಮಾದರಿಯ ಮೂಲಕ ತೋರಿಸಿಕೊಟ್ಟಿದ್ದೀರಿ. ಕಂಗ್ರಾಚುಲೇಷನ್, ನಿಮಗೆ ಕೂಡ ರಾಷ್ಟ್ರೀಯ ಹಂತಕ್ಕೆ ಸೆಲೆಕ್ಟ್ ಆಗಿದ್ದೀರಿ. ಸೊ ಥ್ಯಾಂಕ್ಸ್ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಿ ಈ ಸಂದರ್ಭದಲ್ಲಿ? ಇನ್ನೊಂದು ಅದರಲ್ಲಿ ಉಂಟು ವಿಚ್ ಇಸ್ ಆಲ್ಕೋಹಾಲ್ ಸೆನ್ಸರ್ ಅಂತ. ಈಗ ಕುಡ್ದವರು ಡ್ರೈವಿಂಗ್ ಮಾಡ್ತಾರಲ್ಲ, ಆಗ ಎಲ್ಲಿಯಾದ್ರೂ ಅದರಿಂದ ತುಂಬಾ ಅಪಘಾತ ಆಗ್ತದೆ. ಅದಕ್ಕಾಗಿ ಈಗ ಇದೊಂದು ಆಲ್ಕೋಹಾಲ್ ಸೆನ್ಸರ್ ಅಂತ ಉಂಟು. ಇದಕ್ಕೆ ಆಲ್ಕೋಹಾಲ್ ಅದು ಸ್ಮೆಲ್ ಬಂದ್ರೆ ಫುಲ್ ಸಿಸ್ಟಮ್ ಸ್ಟಾಪ್ ಆಗ್ತದೆ. ಆಲ್ಕೋಹಾಲ್ ಅಂದ್ರೆ ಈಗ ಆಲ್ಕೋಹಾಲ್ ತರಲಿಕ್ಕೆ ಆಗುದು, ಅದಕ್ಕೆ ಇದು ಸ್ಯಾನಿಟೈಸರ್ ಆಲ್ಕೋಹಾಲಿಕ್ ಅಲ್ಲ, ಅದರಲ್ಲಿ ಸೆನ್ಸ್ ಆಗ್ತದೆ. ಇದು ಸ್ವಲ್ಪ ಸ್ಮೆಲ್ ಆಫ್ ಆಗ್ತದೆ. ನೋಡಿ, ಅದ್ರಲ್ಲಿ ಕೂಡ ಕೇವಲ ನಿದ್ದೆಗೆಟ್ಟಾಗ ನಮ್ಗೆ ನಿದ್ದೆ ಬಂದಾಗ ಗಾಡಿ ಅಪಘಾತ ಆಗುತ್ತಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ರೀತಿಯಲ್ಲಿ ಅಪಘಾತ ನಡೀತಾ ಇರುವಂತದ್ದು ಹೇಳಿದ್ರೆ ಮದ್ಯಪಾನ ಆಗಿರ್ಬೋದು, ಇನ್ನಿತರ ಮಾದಕ ವಸ್ತುಗಳನ್ನ ಸೇವಿಸಿಕೊಂಡು ಅಪಘಾತ ನಡೀತಾ ಇರುವಂತದ್ದು, ರೋಡ್ ಸೈಡ್ ಅಲ್ಲಿ ಹೋಗುವವರಿಗೆ ಗುದ್ದುದಾಗಿರ್ಬೋದು, ಇನ್ನಿತರ ರೀತಿಯಲ್ಲಿ ವಾಹನಗಳ ಅಪಘಾತ ಸಂಭವಿಸ್ತಾ ಇರುವಂತದ್ದು. ಈ ರೀತಿಯಾಗಿ ಆಲ್ಕೋಹಾಲ್ ಸ್ಮೆಲ್ಲಿನ ಮೂಲಕ ಈ ಒಂದು ಸೆನ್ಸರ್ ಗಾಡಿ ಆಫ್ ಆಗುವಂತಹ ರೀತಿಯಲ್ಲಿ ಒಂದು ಮಾದರಿಯನ್ನು ಇಲ್ಲಿ ತಯಾರಿಸಿದ್ದಾರೆ. ಸೊ ಇದು ಕೂಡ ಬಹಳ, ಅಂದ್ರೆ ಇಷ್ಟರವರೆಗೆ ಎಲ್ಲೂ ನೋಡಿಲ್ಲ ನಾವಿದನ್ನ. ಇದು ಕೂಡ ತುಂಬಾ ಜನರಿಗೆ ನಮ್ಮ ಪ್ರತಿಯೊಂದು ಕಡೆಗಳಲ್ಲಿ ದೇಶದಾದ್ಯಂತ ಉಪಯೋಗಕ್ಕೆ ಬರುವಂತಹ ಮಾದರಿ ಅಂತ ಖಂಡಿತವಾಗ್ಲೂ ಹೌದು. ತುಂಬಾ ಖುಷಿ ಆಗ್ತಾ ಉಂಟು ಈ ರೀತಿಯಾದಂತಹ ಮಾದರಿಯನ್ನು ತಯಾರಿಸಿದ್ದಕ್ಕಾಗಿ. ಇದಕ್ಕಾಗಿ ಯಾವ ರೀತಿಯ ಅಂದ್ರೆ ಟೀಚರ್ಸ್ ಸಪೋರ್ಟ್ ಹೇಗಿತ್ತು, ಮತ್ತೆ ಯಾರ್ದೆಲ್ಲ ಸಪೋರ್ಟ್ ತಗೊಂಡ್ರಿ ನೀವು? ಟೀಚರ್ ಸಪೋರ್ಟ್ ಅಂದ್ರೆ ನಮ್ಮ ರೋಬೋಟಿಕ್ ಲ್ಯಾಬಿನ ಮ್ಯಾಮ್ ಮತ್ತೆ ಇಲ್ಲಿ ಸ್ಕೂಲ್ನವರು ಹೆಲ್ಪ್ ಮಾಡಿದ್ದಾರೆ ತುಂಬಾ. ಮತ್ತೆ ಈ ರೋಬೋಟಿಕ್ ಲ್ಯಾಬ್ ಇದ್ದ ಕಾರಣ ನಾವು ಇಷ್ಟೆಲ್ಲ ಆದ ಕಾರಣ ಅಂದ್ರೆ ಎಲ್ಲನೂ ಕೂಡ ಸರ್ ಆಶೀರ್ವಾದದಿಂದ. ಎಸ್, ಖಂಡಿತವಾಗ್ಲೂ ಎಲ್ಲ ಮಕ್ಕಳು ಹೇಳುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಶಾಲೆ ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಕಾರಣ ನಮ್ಮ ವಿಟ್ಲದ ಯಲ್ಲನಕೂಡೂರು ಸರ್ ಅವರೊಂದು ಈ ಒಂದು ಲ್ಯಾಬ್ ಅನ್ನ ಉದ್ಘಾಟಿಸಿದ ಕೆಲವೇ ಒಂದು ದಿನಗಳಲ್ಲಿ ಅವರು ನಮ್ಮನ್ನಾಗಲಿ ಹೋಗಿದ್ದಾರೆ. ಅದೊಂದು ಬೇಜಾರು ಇದ್ರೆ ಖಂಡಿತವಾಗ್ಲೂ ಈ ಮಕ್ಕಳು ಈ ರೀತಿಯ ಸಾಧನೆಗೈದಾಗ ಅವರಿಗೆ ಖಂಡಿತವಾಗ್ಲೂ ಖುಷಿ ಆಗ್ತದೆ. ಒಂದು ಸಾರ್ಥಕತೆಯ ಒಂದು ಭಾವನೆ ಕೂಡ ಅವರಿಗೆ ಒಂದು ಅಲ್ಲಿ ತಲುಪುವುದು ಅಂತ ಹೇಳೋದು ಮಕ್ಕಳದೊಂದು. ಈ ಮೂಲಕ ಅವರಿಗೆ ಕೆಲವೊಂದು ಇಂತಹ ಮಾದರಿಯನ್ನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಹ ಕಾರ್ಯವನ್ನು ಈ ಶಾಲೆಯ ಮಕ್ಕಳು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಈ ಶಾಲೆಯ ಮಕ್ಕಳು ಯಲ್ಲನಕೂಡೂರು ಸರ್ ಅವರಿಗೆ ನೀಡಿದಂತಹ ಒಂದು ಕೊಡುಗೆ ಅಂತಲೇ ಹೇಳ್ಬಹುದು. ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಲ್ಲನಕೂಡೂರು ಸರ್ ಅವರ ಆಶೀರ್ವಾದ ನಿಮ್ಗೆ ಎಲ್ರಿಗೂ ಸದಾ ಇರ್ಲಿ ಅಂತ ಹೇಳಿ ಹೇಳ್ತಾ ಎಸ್ ಥ್ಯಾಂಕ್ ಯು. ನಮ್ಮ ಪ್ರಾಜೆಕ್ಟ್ ಸೌಂಡ್ ಸೆನ್ಸರ್ ರೋಬೋ, ಅದು ಇದು ತುಂಬಾ ಸೆನ್ಸರ್ ಯೂಸ್ ಮಾಡಿದ್ದೇವೆ ಅದರಲ್ಲಿ. ಅದು ಮತ್ತೆ ವಾಯ್ಸ್ ಕಮಾಂಡ್, ಗೂಗಲ್ ಅಸಿಸ್ಟೆಂಟ್. So our project is accident prevention machine. This is a machine which prevents accidents due to the alcohol consumption and drivers drowsiness. And nowadays accidents are very common. To prevent these accidents, I have planned to make this project. ನಮಸ್ಕಾರ. ನಮ್ಮ ಮಕ್ಕಳನ್ನು ಮುಂದಿನ ಭವಿಷ್ಯಕ್ಕೆ ರೂಪಿಸುವುದು ನಮ್ಮ ಶಾಲೆಯ ಗುರಿ. ನಮ್ಮ ಏನಂದರೆ ಈಗ ನಮ್ಮ ಮಕ್ಕಳು ಇನ್ನೊಂದು 10 ವರ್ಷ ಟೆಕ್ನಾಲಜಿಯಲ್ಲಿ 10 ವರ್ಷ ಹೆಡ್ ಆಗಬೇಕನ್ನುವಂಥದ್ದು ಶಾಲೆಯ ಗುರಿ. ಇದಕ್ಕೆ ಮ್ಯಾನೇಜ್ಮೆಂಟು ಅಥವಾ ಸ್ಟಾಫು ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಇವತ್ತು ಮೆಡಿಕಲಲ್ಲಿರ್ಬೋದು, ಇಂಜಿನಿಯರಿಂಗು, ಅಥವಾ ಈಗ ಮೊನ್ನೆ ಸಿಂಧೂರ ಆಪರೇಷನ್ ಆಯಿತು,
ಅದರಲ್ಲಿ ಸೋಲ್ಜರ್ಸ್ ತುಂಬ ಅಂದರೆ ಸೋಲ್ಜರ್ಸಿಗೆ ಡ್ಯಾಮೇಜೇ ಆಗಲಿಲ್ಲ. ಯಾಕಂತಂದರೆ ದೇ ಹ್ಯಾವ್ ಯೂಸ್ಡ್ ಟೆಕ್ನಾಲಜಿ. ಸೊ ಈ ಟೆಕ್ನಾಲಜಿಯನ್ನೇ ಇವತ್ತು ಮಕ್ಕಳು ಯೂಸ್ ಮಾಡಿದ್ದು. ನಮ್ಮ ಕಾರಲ್ಲಿ ನಾವೀಗ ಯಾವತ್ತು ಅಡಾಸ್ ಹೇಳ್ತೇವೆ ಅಥವಾ ರೋಬೋಟಿಕ್ ಸರ್ಜರಿ ಮೆಡಿಕಲ್ ಏನು ಹೇಳ್ತೇವೆ, ಇದೆಲ್ಲವನ್ನು ಇವತ್ತು ಮಕ್ಕಳು ತಮಗೆ ತೋರಿಸಿದ್ದಾರೆ. ಬಟ್ ಒಂದು ಮೈಕ್ರೋ ಸಿಸ್ಟಮ್ ಥರ ತೋರಿಸಿದ್ದಾರೆ. ಸೊ ಡೆಫಿನೆಟ್ಲಿ ಈ ಪ್ರಾಯದ ಮಕ್ಕಳು ಇನ್ನು 10 ವರ್ಷ ಟೆಕ್ನಾಲಜಿಯಲ್ಲಿ ಎಹೆಡ್ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್. ಎಸ್, ದೇ ಆರ್ ಅಂದರೆ ನಮ್ಮ ಏನದು ಬ್ರ್ಯಾಂಡ್ ಅಂಬಾಸಡರ್ಸ್ ಈ ಮಕ್ಕಳು. ಎರಡು ನಾವು ವಿಜ್ಞಾನಿಗಳನ್ನ ನೋಡಬಹುದು. ಎಸ್, ನಿಮ್ಮ ತಂಡದ ಹೆಸರು? ಟೆಕ್ ಟೈಟನ್ಸ್. ಎಸ್, ಯಾವ ರೀತಿಯಾದಂತಹ ಮಾದರಿಯನ್ನು ಮಾಡ್ತಾ ಇದ್ದೀವಿ? ಇದು ಇದೀಗ ನಮ್ಮ ಹಾರ್ಟ್ ಬೀಟ್ ಅನ್ನು ಚೆಕ್ ಮಾಡ್ಬೋದು. ಮತ್ತೆ ವೈಫೈ ಕನೆಕ್ಟ್ ಮಾಡಿ ಮೊಬೈಲಲ್ಲಿ ನೋಡ್ಬೋದು. ಈಗ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರ ಪಲ್ಸನ್ನು ನಾವು ಮೊಬೈಲಲ್ಲಿ ನೋಡ್ಕೊಳ್ಬೋದು. ಎಸ್, ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂತ ಹೇಳಿದ್ರೆ ಹೃದಯಾಘಾತಗಳು ಸಣ್ಣ ಮಕ್ಕಳಿಂದ ಹಿಡಿದು ವಯೋ ಸಹ ಎಲ್ಲರಿಗೂ ಕೂಡ ಬರ್ತಾ ಇರುವಂತಹ ಒಂದು ಕಾಯಿಲೆ ಅಂತ ಹೇಳ್ಬೋದು. ಪ್ರತಿಯೊಂದು ಘಟ್ಟದಲ್ಲಿ BP ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿ ಈ ರೀತಿಯಾದ ಸ್ಟ್ರೋಕ್, ಅದೇ ರೀತಿ ಹೃದಯಾಘಾತ ಸಂಭವಿಸುವುದರ ಕಾರಣ ಮಕ್ಕಳಿಗೆ ಈ ಒಂದು ಯೋಚನೆ ಬಂದಿದೆ. ಯಾಕಂತ ಹೇಳಿದ್ರೆ ನಾವು ಹೃದಯಾಘಾತವನ್ನ ಟೆಸ್ಟ್ ಮಾಡ್ಬೋದು ಅಥವಾ ನಮ್ಮ ಪಲ್ಸ್ ಗಳನ್ನ ಯಾವ ರೀತಿಯಾಗಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಬೇಕಂತ ಇಲ್ಲ, ಮೊಬೈಲ್ ಮೂಲಕ ಚೆಕ್ ಮಾಡ್ಬೋದು ಅಂತ ಹೇಳೋದನ್ನ ಈ ಒಂದು ಮಾದರಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಎಸ್, ಇದು ಯಾವ ರೀತಿಯಾಗಿ ವರ್ಕ್ ಆಗ್ತದೆ? ಇದು ಫಸ್ಟಿಗೆ ಮೊಬೈಲಲ್ಲಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿ ಆದಮೇಲೆ ಅದು BPM ಕೌಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೌಂಟ್ ಮಾಡಿ ಆದಮೇಲೆ ಅದೊಂದು ಥಿಂಕ್ ಸ್ಪೀಕ್ ಅಂತ ವೆಬ್ ಬರ್ತದೆ, ಅದಕ್ಕೆ ಸೆಂಡ್ ಮಾಡ್ತದೆ ಆ ಇನ್ಫಾರ್ಮೇಷನನ್ನು. ಇದು ಈಗ ನಾವು ಪಲ್ಸ್ ಒಮ್ಮೆ ಚೆಕ್ ಮಾಡಿದರೆ ಇದು ಎವ್ರಿ ಸೆಕೆಂಡ್ ಇದಾಗ್ತಿರ್ತದೆ, ರಿಫ್ರೆಶ್ ಆಗ್ತಿರ್ತದೆ. ಈಗ ನಮ್ಮ ಈ ಸೆಕೆಂಡಲ್ಲಿ ಎಷ್ಟು ಪಲ್ಸ್ ಇದೆ ಅಂತ ಅದು ಅದಷ್ಟಕ್ಕೆ ಇದಾಗ್ತದೆ. ಈ ಸೆನ್ಸರಿಂದ ಈಗ ಚೆಕ್ ಮಾಡೋದಾದ್ರೆ ಅದು ಹಾಟ್ಸ್ಪಾಟ್ ಕನೆಕ್ಟ್ ಆಗಬೇಕು, ಆದರೆ ನೆಟ್ವರ್ಕ್ ಸಿಗ್ತದೆ. ಓಕೆ, ಖಂಡಿತವಾಗ್ಲಿ ನಿಮ್ಮದು ಕೂಡ ಈ ಒಂದು ಏನು ಪ್ರಾಜೆಕ್ಟ್ ಅನ್ನೋದು ಎಲ್ರಿಗೂ ಕೂಡ ಯೂಸ್ ಆಗ್ಬೋದು. ಮನೆಯಲ್ಲಿ ಕೂತು ನಾವೆಲ್ಲರೂ ಕೂಡ ಪಲ್ಸ್ ಅನ್ನು ನೋಡ್ಬೋದು. ಅದಕ್ಕೆ ಕಾರಣ ಈ ನಿಮ್ಮ ಪ್ರಾಜೆಕ್ಟ್ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದೆ. ಹೇಗೆ ಅನಿಸ್ತಾ ಉಂಟು? ತುಂಬ ಖುಷಿ ಆಗ್ತಾ ಉಂಟು. ಒಳ್ಳೆ ಆಪರ್ಚುನಿಟಿ. ಅಂದರೆ ಈಗ ನ್ಯಾಷನಲ್ ಲೆವೆಲ್ ಅಂದರೆ ದೊಡ್ಡ ವಿಷಯ. ಫುಲ್ ರಿಲೇಟಿವ್ಸ್ ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ನಮ್ಮ ಕಡೆಯಿಂದ ಕೂಡ ಕಂಗ್ರ್ಯಾಚುಲೇಷನ್. ಹಾಗೆ ಅಲ್ಲಿ ಕೂಡ ಈ ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿ ಮುಂದಕ್ಕೆ ಇದೊಂದು ಕಾರ್ಯರೂಪಕ್ಕೆ ಬರುವಂತಹ ಹಂತಕ್ಕೆ ತಲುಪಲಿ ಅಂತ ಹೇಳಿ ಹೇಳ್ತಾ ಥ್ಯಾಂಕ್ ಯು. ಪಲ್ಸ್ ಡಿಟೆಕ್ಟರ್, we can measure our pulse at anywhere, anytime. The purpose of making this radial pulse detector machine is to calculate our pulse per minute, and it is used to calculate pulse and it send the data to ThinkSpeak web, so we can see our pulse in display as well as with the mobile. ಇಟ್ಲ JC ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರೋಬೋಟಿಕ್ ಲ್ಯಾಬನ್ನು ಪ್ರಾರಂಭ ಮಾಡಿದ್ದು ಕಳೆದ ವರ್ಷ ಜೂನ್ ತಿಂಗಳ 16ನೇ ತಾರೀಕು ಇದನ್ನು ಇನಾಗ್ರೇಷನ್ ಮಾಡಿದ್ದೇವೆ. ಡಾಕ್ಟರ್ ಮೋಹನಾಳು ಅವರು ಇದನ್ನು ಇನಾಗ್ರೇಷನ್ ಮಾಡಿದರು. ನಮ್ಮ ಅಧ್ಯಕ್ಷರಾಗಿದ್ದಂಥ ಎಲ್ಲನ್ ಕೂಡೂರು ಅದರ ಅಧ್ಯಕ್ಷತೆ ವಹಿಸಿದರು. ಇವತ್ತಿಗೂ ಕಣ್ಣಿಗೆ ಕಟ್ತಾ ಉಂಟು ಆ ದಿನ. ಇಲ್ಲಿ ಮೋಹನಾಳು ಅವರೇ ಹೇಳಿದರು, ಎಲ್ಲ ಪ್ರಾಜೆಕ್ಟನ್ನು ನೋಡಿ ಅವರು ಹೇಳಿದರು ಇಂಥದ್ದು ಎಲ್ಲಿಯೂ ಸದ್ಯಕ್ಕೆ ನೋಡಲಿಲ್ಲ ಅಂತೇಳಿ. ನಮಗೆ ಬಹಳ ಖುಷಿ ಆಯಿತು. ಆ ಸಂದರ್ಭದಲ್ಲಿ ರಶ್ಮಿ ಅವರು ನಮ್ಮ ಟೀಚರ್ ಆಗಿದ್ದರು. ಅವರ ಎಫರ್ಟ್ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಏನೋ ನಮಗೆ ಪ್ರಾರಂಭ ಮಾಡುವಾಗ ಇದು ಎಲ್ಲಿಯವರೆಗೆ ನಮಗೆ ಕೊಂಡು ಹೋಗ್ಬೋದು ಅಂತೇಳಿ ಒಂದು ಆಲೋಚನೆ, ಸಂಶಯ ಇತ್ತು. ಆದರೆ ಮಕ್ಕಳು ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಬಹಳ ಖುಷಿ ಆಗ್ತಾ ಉಂಟು. ಪ್ರಸ್ತುತ ಎಲ್ಲನ್ ಕೂಡೂರವರು ಇಲ್ಲದೇ ಇರ್ಬೋದು, ಆದರೆ ನಮ್ಮ ಈಗಿನ ಆಡಳಿತ ಮಂಡಳಿ ಇದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ಕೊಡ್ತಾ ಬಂದಿದೆ. ನಾಡಿದ್ದು ಮಕ್ಕಳ ಜೊತೆ ನಮ್ಮ ಟೀಚರನ್ನು ಕೂಡ ನಾವು ಆಡಳಿತ ಮಂಡಳಿ ವತಿಯಿಂದ ಕಳಿಸಿಕೊಡ್ತಾ ಇದ್ದೇವೆ. ಎಲ್ಲರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ವಿಟ್ಲ JC ಆಂಗ್ಲ ಮಾಧ್ಯಮ ಶಾಲೆ ದಕ್ಷಿಣ ಕನ್ನಡದಲ್ಲಿ ಪ್ರಥಮವಾಗಿ ಈ ಕಾಂಪಿಟಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಉಂಟು. ಅಥವಾ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಶಾಲೆ, ಒಂದು ಕಾರ್ಕಳ, ಒಂದು ವಿಟ್ಲ JC ಆಂಗ್ಲ ಮಾಧ್ಯಮ ಶಾಲೆ. ನಮಗೆ ಬಹಳ ಹೆಮ್ಮೆ ಉಂಟು. ಕಾರ್ಯದರ್ಶಿಯಾಗಿ, ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನನಗೆ ಬಹಳ ಖುಷಿಯಿಂದ ಈ ಮಕ್ಕಳನ್ನು ನಾಡಿದ್ದಿನ ಆಗಸ್ಟ್ 2ರಂದು ದೆಹಲಿಯಲ್ಲಿ ನಡೆಯುವ ಕಾಂಪಿಟಿಷನ್ಗೆ ನಾವೆಲ್ಲ ಬಹಳ ಖುಷಿಯಿಂದ ಕಳಿಸಿಕೊಡ್ತಾ ಇದ್ದೇವೆ. ಮಕ್ಕಳೆಲ್ಲರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಎಸ್, ನಮ್ಮ ಜೊತೆಗೆ ಇಷ್ಟು ನೋಡಿದ್ರಲ್ಲಿ ಪುಟ್ಟ ಪುಟ್ಟ ವಿಜ್ಞಾನಿಗಳಂತಲೇ ಹೇಳ್ಬೋದು. ಎಸ್, ನಿಮ್ಮ ತಂಡದ ಹೆಸರು? ಬ್ರೈಟ್ ಲೈನ್ ತಂಡದವರು ಯಾವ ರೀತಿಯಾದಂಥ ಪ್ರಾಜೆಕ್ಟ್ ಅನ್ನ
ತಯಾರಿಸಿದ್ರಿ? ಕ್ರೇನ್. ಕ್ರೈನ್, ಓಕೆ. ಕ್ರೈನ್ ಅಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬಹುದು ಈ ಒಂದು ಪ್ರಾಜೆಕ್ಟ್? ಟೆಕ್ನಿಕಲ್ ಇಶ್ಯೂಸ್ ಇಂದ ಇವತ್ತು ಕ್ರೇನ್ ತರ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಈಗ ಸ್ಕೂಲ್ನ ಪ್ರಾಜೆಕ್ಟ್ಸ್ ಅನ್ನು ನಾವು ಈಗ ತೋರಿಸ್ತಿದ್ದೇವೆ. ಇದು ಸೆನ್ಸರ್, ಟಚ್ ಸೆನ್ಸರ್, LED ಇದಾಗ್ತದೆ ಟಚ್ ಮಾಡಿದಾಗ. ಇದು ಪಾಟ್, ಈಗ ತಿರುಗಿಸಿದಾಗ ಅದು ವೈಬ್ರೇಟ್ ಆಗ್ತದೆ ಅಲ್ಲಿ. ಇದು ಟಚ್ ಸೆನ್ಸರ್, ಇವತ್ತಿದಾಗ ಇಲ್ಲಿ ತಿರುಗ್ತದೆ. ಮತ್ತಿದು ಒಂದು ಟ್ರಕ್ ಆಗಿರೋದು, ಸಿಂಪಲ್ ಕಾರ್. ಹೀಗೆ ಸ್ಟಾರ್ಟ್ ಮಾಡಿದಾಗ ಹೋಗ್ತದೆ, ಇದು ಈಚೆ ಹೋದ್ರೆ ಮುಂದೆ ಹೋಗ್ತದೆ, ಹೀಗೆ ಮಾಡಿದ್ರೆ ಹಿಂದೆ ಹೋಗ್ತದೆ. ಇದೀಗ ಸ್ಟಾಪ್ ಅಲ್ಲಿ ಉಂಟು. ಇದರಿಂದ ಯೂಸಸ್ ಏನಿದೆ? ಇದು ಎಂತ ಇಂಜಿನಿಯರಿಗೆ ಸಂಬಂಧಪಟ್ಟದ್ದು. ಇದು ತೋರಿಸ್ಲಿಕ್ಕೆ ಹೀಗೆ. ನಮ್ಮ ಕ್ರೇನಿನ ಯೂಸಸ್ ಎಂತ ವೇಸ್ಟ್ ಮೆಟೀರಿಯಲ್ಸ್ ಅನ್ನು ಇಲ್ಲಿದ್ದದ್ದನ್ನು ಅಲ್ಲಿಗೆ ಕೊಂಡೋಗ್ಲಿಕ್ಕೆ, ದೊಡ್ಡ ದೊಡ್ಡದನ್ನು. ಮತ್ತೆ ಇನ್ನು ಕೂಡ ಉಂಟು. ಮತ್ತೆ ಇದು ಎನ್ವಿರಾನ್ಮೆಂಟಲ್ ಯಾರಾದ್ರೂ ವೇಸ್ಟ್ ಮೆಟೀರಿಯಲ್ಸ್ ಅಂದ್ರೆ ಮೆಟಾಲಿಕ್ ಆರ್ ಐರನ್ ಆಬ್ಜೆಕ್ಟ್ಸ್ ಅನ್ನು ಬಿಸಾಕಿದ್ರೆ ಅದನ್ನು ನಾವು ಕಲೆಕ್ಟ್ ಮಾಡೋದು, ಎಲೆಕ್ಟ್ರೋಮ್ಯಾಗ್ನೆಟ್ ಕಲೆಕ್ಟ್ ಮಾಡುವಂತಹ ಪ್ರಾಜೆಕ್ಟ್. ಮತ್ತೆ ಎಲ್ಲಿಯಾದ್ರೂ ಎಂತ ಶಿಪ್ ಅಲ್ಲೆಲ್ಲ ಆಗಿರೋ ಕ್ರೇನ್ ಹಾಕಿದ್ರೆ ಲೈಫ್, ನೀರಿಗೆ ಬಿದ್ದಾಗ ಲೈಫ್ ಜಾಕೆಟ್ ಇರ್ತದಲ್ಲ, ಅದ್ರೊಳಗೆ ಐರನ್ ಪೀಸ್ ಹಾಕಿದ್ರೆ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಇಂದ ಇದು ಮಾಡ್ಬೋದು ಅಂತ. ಅಂದ್ರೆ ತುಂಬಾ ಯೂಸಸ್ ಉಂಟು ಇದರಿಂದ. ಎಸ್, ನೀವು ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದೀರಿ, ಹೇಗೆ ಅನಿಸ್ತಾ ಉಂಟು? ಖುಷಿ ಅನಿಸುತ್ತುಂಟು. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಥವಾ ಪ್ರೌಡ್ ಫೀಲ್ ಆ ಬಗ್ಗೆ ಹೇಳೋದಾದ್ರು? JC ಸಂಸ್ಥೆಗೆ ಧನ್ಯವಾದ ಹೇಳುತ್ತಾ ಎಲ್ಲನ್ ಕೂಡೂರಿಗೆ ಅವರಿಗೆ ಅವರ ಸ್ಮರಣೆಯನ್ನು ಮಾಡ್ತಾ JC ಶಾಲೆಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀರಿ. ಎಸ್, ಅಂದ್ರೆ ಈಗ ನಿಮ್ಮನ್ನು ಎಲ್ಲರೂ ಗುರುತಿಸ್ತಾ ಇದ್ದಾರೆ, ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದ್ದೀರಿ, ಮನೆಯಲ್ಲಿ ಫ್ಯಾಮಿಲೀಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಂದ್ರೆ ಆ ಒಂದು ಖುಷಿಯ ಫೀಲ್ ಹೇಗಿದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ, ಎಲ್ಲರೂ ನಮ್ಮನ್ನು ಹೊಗಳುತ್ತಾರೆ, ನೀವು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ. ಎಸ್, ನಮ್ಮ ಕಡೆಯಿಂದ ಕೂಡ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಅಲ್ಲಿ ಕೂಡ ನೀವು ಈ ಒಂದು ಪ್ರಾಜೆಕ್ಟ್ ನ ಮೂಲಕ ನಮಗೆ ದೇಶದಾದ್ಯಂತ ಎಲ್ಲರೂ ಗುರುತಿಸುವಂತಾಗ್ಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಕೂಡ ವಿಶೇಷನ ತಿಳಿಸಿ. ಎಸ್, ಥ್ಯಾಂಕ್ ಯು. ನಮ್ಮ ಶಾಲೆಯಿಂದ 6 ವಿದ್ಯಾರ್ಥಿಗಳ ತಂಡ ರಾಷ್ಟ್ರ ಮಟ್ಟದಲ್ಲಿ ಸ್ಟೆಮ್ ಇನೋವೇಷನ್ ಲೀಗ್ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿರುವುದು ನಿಜವಾಗೂ ನಮಗೆ ತುಂಬ ಪ್ರೌಡ್. ಇದೊಂದು ಪ್ರೌಡ್ ಮೂಮೆಂಟ್ ನಮ್ಮ ಶಾಲೆಗೆ. ಮತ್ತು ಇದು ನಮ್ಮ ವಿದ್ಯಾರ್ಥಿಗಳ ಶ್ರಮ, ಶಿಕ್ಷಕರ ಮಾರ್ಗದರ್ಶನ ಮತ್ತು ಮ್ಯಾನೇಜ್ಮೆಂಟಿನ ಸಹಕಾರದಿಂದಲೇ ಇದೊಂದು ಅವ್ರ ರಾಷ್ಟ್ರ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಈ ರೋಬೋಟಿಕ್ ಲ್ಯಾಬಿನ ಒಂದು ಜ್ಞಾನದ ಬಿರುಕು ಹಾಕಿದವರು ನಮ್ಮ LN ಕೂಡೂರ್ ಸರ್. ಈ ರೋಬೋಟಿಕ್ ಲ್ಯಾಬಿನಿಂದ ಮಕ್ಕಳಿಗೆ ಈಗಿನ ಹೊಸ ತಂತ್ರಜ್ಞಾನದ ನಾಲೆಜ್ ಕೂಡ ಸಿಗ್ತಾ ಇದೆ. ಹಾಗೂ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಅಲ್ಲಿ ಕೂಡ ನಾವು ನವೀನ ಹೊಸತನ್ನು ಕೂಡ ಮಾಡಿದ್ದೇವೆ. ಅದು ಏನಂದ್ರೆ 1ನೇ ತರಗತಿಗೆ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕೋಡಿಂಗ್ ಅನ್ನು ಕಲಿಸ್ತಾ ಇದ್ದೇವೆ. ಅದರ ಜೊತೆ 3ನೇ ತರಗತಿಯಿಂದ ನಮ್ಮಲ್ಲಿ ರೋಬೋಟಿಕ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗ್ತದೆ. ಹಾಗೆ ಇದಕ್ಕೋಸ್ಕರ ನಮ್ಮ ಟೀಚರ್ಸ್, ಎಲ್ಲ ಟೀಚರ್ಸ್ಗಳು ಕೂಡ ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ತಂತ್ರಜ್ಞಾನದಲ್ಲಿ ಕೂಡ ನಮ್ಮ ಮಕ್ಕಳು ಮುಂದುವರಿಬೇಕಂತೇಳಿ ಎಲ್ಲ ತುಂಬ ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ. ಅದರ ಜೊತೆ ನಮ್ಮ ಮ್ಯಾನೇಜ್ಮೆಂಟ್, ಈಗಿನ ಪ್ರೆಸೆಂಟ್ ಮ್ಯಾನೇಜ್ಮೆಂಟ್ ಕೂಡ ನಮಗೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೂ ಮಕ್ಕಳ ಪ್ರತಿಭೆಗೂ ಕೂಡ ತುಂಬ ಉತ್ತೇಜಿಸ್ತಿದ್ದಾರೆ. ಸೊ ನಾಡ್ದು ನಮ್ಮ ಟೀಮ್, JC ಟೀಮ್ 16 ಮಕ್ಕಳು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಭಾಗವಹಿಸುತ್ತಿದ್ದಾರೆ. ಅದು ಡೆಲ್ಲಿಯಲ್ಲಿ ನಡೀತಾ ಇದೆ. ಹಾಗೆ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಲೀಡ್ ರೋಬೋಟಿಕ್ ಕೋಆರ್ಡಿನೇಟರ್ ರಶ್ಮಿ ಮೇಡಮ್ ಇವರಿಗೆ ಶುಭ ಹಾರೈಸ್ತೇನೆ. ಶಾಲೆಯ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಆಲ್ ದ ಬೆಸ್ಟ್. ಆತ್ಮೀಯರೇ, ನಮ್ಮ JC ಶಾಲೆಯಿಂದ ನಾಳ್ದು 2ನೇ ತಾರೀಕಿಗೆ ನ್ಯೂ ಡೆಲ್ಲಿಯಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಮಟ್ಟದ, ಈಗ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಶಾಲಾ ಸುಮಾರು 16 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಮ್ಮ ಶಾಲೆಯು ಪ್ರಪ್ರಥಮವಾಗಿ ಒಂದು ಇನ್ನೋವೇಟಿವ್ ಐಡಿಯಾಸ್ಗಳನ್ನು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಾ
ರಾಜ್ಯಾದ್ಯಂತ, ದೇಶಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗುವಂತಹ ಸದಾವಕಾಶದತ್ತ ತೆರಳುತ್ತಾ ಇದ್ದಾರೆ. ಈ ಎಲ್ಲ 16 ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ತಮ್ಮ ತಂತ್ರಗಾರಿಕೆಯನ್ನ ಪ್ರತಿನಿಧಿಸುವುದಕ್ಕೆ ಪೂರಕರಾಗಿರತಕ್ಕಂತಹ ನಮ್ಮ ಸಂಸ್ಥೆಯ ರೊಬೋಟಿಕ್ಸ್ ವಿಭಾಗದ ರಶ್ಮಿ ಮೇಡಮ್ ಅವರು ಹಾಗೆ ಅವರೆಲ್ಲರ ಪೋಷಕರು ಬಹಳವಾಗಿ ಇದಕ್ಕೆ ಉತ್ತೇಜನವನ್ನ, ಪ್ರೋತ್ಸಾಹವನ್ನ ಕೊಟ್ಟು ಇವತ್ತು ನಮ್ಮ ಶಾಲೆಯನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ಸಂಸ್ಥೆಯ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ನೆಲೆಯಿಂದ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನ ಸಲ್ಲಿಸುತ್ತಾ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ತಂತ್ರಗಾರಿಕೆಯನ್ನ ಬೆಳಗಿಸುವುದಕ್ಕೆ ಅವಕಾಶ ಸಿಗ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ಹಾಗೆ ಎಲ್ಲ ನಮ್ಮ ಪೋಷಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾ ಪೋಷಕರಿಗೆಲ್ಲ ವಿನಂತಿಸುವುದು, ನಮ್ಮ ಜೆಸಿ ಶಾಲೆಯಲ್ಲಿ ಕೇವಲ ರೋಬೋಟಿಕ್ಸ್ ಮಾತ್ರ ಅಲ್ಲ, ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಕೋಡಿಂಗ್ ವಿಭಾಗಕ್ಕೆ ಕೋಡಿಂಗಿನ ತರಬೇತಿ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಎಲ್ಲದರಲ್ಲೂ ಕೂಡ ಇವತ್ತು ಉನ್ನತವಾದಂತಹ ತರಬೇತಿಗಳನ್ನು ನೀಡುತ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಉತ್ತಮ ಸೇವೆಯತ್ತ ನಾವು ಆಸಕ್ತರಾಗಿದ್ದೇವೆ. ಎಲ್ಲ ಪೋಷಕರು ಕೂಡ ಇದಕ್ಕೆ ಮನ ಮಾಡುತ್ತಾ ತಮ್ಮ ವಿದ್ಯಾರ್ಥಿಗಳನ್ನ ನಮಗೆ ಕಳಿಸಿಕೊಡುವುದಕ್ಕೆ ಪ್ರಯತ್ನಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸೂಚಿಸುತ್ತಾ, ರೊಬೋಟಿಕ್ಸ್ ಇನ್ನೋವೇಷನ್ಸ್ ವಿಭಾಗವು ಸಂಘಟಿಸುವಂತಹ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದೆ.